ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ತಾತನ ಊಟಕ್ಕೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಸಿದ್ದು ಗಡಿಬಿಡಿಲಿ ಬರ್ತಾ ಇರಬೇಕಾದ್ರೆ, ಏನು ಗೂಳಿ ಥರ ನುಗ್ತಾ ಇದೆಯಲ್ಲ, ನಿನಗೆ ಕೇಳ್ಕೊಂಡು ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ತಾತ ಕೋಪದಿಂದ ಬೈತಾ ಇರ್ತಾರೆ. ಏನು ಬಂದ್ಬಿಟ್ಟೆ, ನಿಮ್ಮನ್ನೇನು ಮಾತಾಡ್ಸೋಕ್ಕೆ ಬಂದಿಲ್ಲ ಅಂತ ಅನ್ಬೇಕಾದ್ರೆ, ಹಾಗಾದರೆ ರೂಮಲ್ಲಿ ನನ್ನನ್ನು ಬಿಟ್ಟು ಇನ್ಯಾರಿದ್ದಾರೆ ಅಂತ ಬೈತಾ ಇರ್ತಾನೆ. ಏನು ಈ ರೂಮಲ್ಲಿ ಒಬ್ಬರನ್ನ ಇರೋದು, ನಮ್ಮ ಅಜ್ಜಿ ಇಲ್ವಾ, ನಮ್ಮ ಅಜ್ಜಿನ ಮಾತಾಡ್ಸೋಕ್ಕೆ ಅಂತ ಬಂದೆ ಅಂತ ಅಂದ್ಬಿಟ್ಟು ತನ್ನ ಅಜ್ಜಿ ಫೋಟೋ ಹತ್ರ ನಿಂತ್ಕೊಂಡು ಹೇಳ್ತಾ ಇರ್ತಾನೆ. ಏನು ಗೊತ್ತಾ ಅಜ್ಜಿ, ಮನೇಲಿ ಏನೇ ಕೆಟ್ಟ ಕೆಟ್ಟನೆ ನಡೆದ್ರು ಸಹ ಕೊನೆಗೆ ಎಲ್ಲರೂ ಸಹ ಸಂತೋಷವಾಗಿರೋದೆ ನಮ್ಮಮ್ಮನ ಆಸೆ ಆಗಿತ್ತು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಅಂತ ಅಂದಾಗ, ತಾತ ಶಿವನಾರಾಯಣ ಗುರಾಯಿಸ್ಕೊಂಡು ಸಿದ್ದು ಮುಖನ ನೋಡ್ತಾ ಇರ್ತಾರೆ. ಹಾಗೆ ಅಜ್ಜಿ, ನಾನು ಕೂಡ ಈ ಮನೆ ನೆಮ್ಮದಿಯಾಗಿರ್ಲಿ ಅಂತ ಯಾವಾಗಲೂ ಆಸೆ ಪಡ್ತೀನಿ. ಆದರೆ ಏನು ಮಾಡೋದು, ನಿಮ್ಮ ಯಜಮಾನ್ರು ಅಂದರೆ ನಮ್ಮ ತಾತ ಇದ್ದಾರಲ್ಲ, ಅವರು ಊಟಕ್ಕೆ ಬರಲ್ಲ ಅಂತ ಚಿಕ್ಕ ಮಕ್ಳು ಥರ ಹಠ ಮಾಡ್ತಾ ಇದ್ದಾರೆ. ಮನೇಲಿ ಹಿರಿಯರಾಗಿ ಇವರೇ ಊಟಕ್ಕೆ ಬರಲಿಲ್ಲ ಅಂತಂದರೆ ನಾವೆಲ್ಲ ಹೆಂಗೆ ಊಟ ಮಾಡೋಕ್ಕಾಗುತ್ತೆ ಹೇಳಿ ಅಜ್ಜಿ ಅಂತ ಇಂಡೈರೆಕ್ಟಾಗಿ ಅಜ್ಜಿ ಹತ್ರ ಮಾತಾಡ್ತಾ ಇರ್ತಾನೆ. ಹಾಗೆ ಇದು ಸರಿ ಅನ್ಸುತ್ತೆ ಅಂತ ಹೇಳಿದ್ರೆ ಹೇಳಿ, ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಂತ ಅಂದಾಗ, ನೋಡು ಸಿದ್ದು, ನೀನೆಂಥ ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ರು ನಾನಂತೂ ಕರ್ಗೋದಿಲ್ಲ, ಊಟಕ್ಕೆ ಖಂಡಿತ ನಾನು ಬರಲ್ಲ ಅಂದರೆ ಬರಲ್ಲ ಅಂತ ಕೋಪ ಮಾಡ್ಕೊಂಡು ತಾತ ಬೈತಾ ಇರ್ತಾರೆ. ಹಾಗೆ ಮತ್ತೆ ಕೋಪದಿಂದ ಹೇಳ್ತಾ ಇರ್ತಾರೆ, ಬೇರೆಯವ್ರ ಭಾವನೆಗಳಿಗೆ ಬೆಲೆ ಕೊಡೋದು ಗೊತ್ತಾಗಲ್ಲಲ್ವಾ ನಿಮಗೆ, ಬರೀ ನೀವಾಯಿತು ನಿಮ್ಮ ಹೊಟ್ಟೆ ಆಯಿತು ಅಲ್ವಾ ಅಂತ ಅನ್ಬೇಕಾದ್ರೆ, ತಾತ ನಾನು ನಿಮ್ಮನ್ನ ಊಟಕ್ಕೆ ಕರೆಯೋಕ್ಕೆ ಬಂದಿಲ್ಲ ಅಂತ ಅಂದಾಗ, ಇನ್ನೇನಕ್ಕೆ ಬಂದೆ ಮತ್ತೆ ಇಲ್ಲಿಗೆ ಅಂದಾಗ, ನಮ್ಮ ಅಜ್ಜಿ ಹತ್ರ ಸ್ವಲ್ಪ ಮಾತಾಡೋಕ್ಕೆ ಬಂದೆ, ಯಾಕೆ ಅಂತಂದರೆ ಅಜ್ಜಿ ಬೇಜಾರು ಮಾಡ್ಕೋಬೋದಲ್ವಾ, ಅದಕ್ಕೆ ಹೇಳಿದೆ. ಈ ಮನೆ ಯಜಮಾನ ಏನಾದರೂ ಈಗ ಊಟಕ್ಕೆ ಬರಲಿಲ್ಲ ಅಂತಂದರೆ ಅವ್ರ ಚೇರ್ ಇದೆಯಲ್ಲ, ಅವ್ರ ಸ್ಥಾನದಲ್ಲಿ ನಾನು ಕುತ್ಕೊಬಿಡ್ತೀನಿ ಅಂತ ಅಂದಾಗ, ಏನು ಹೇಳ್ತಿದ್ದೀಯ ಅಂತ ಕೋಪ ಮಾಡ್ಕೊಂಡು ತಾತ ಎದ್ದು ಬರ್ತಾ ಇರ್ತಾರೆ. ಹಾಗೆ ನಿನಗೇನಾದರೂ ತಲೆಗಿಲೆ ಕೆಟ್ಟಿದೆ ಅಂತ ಬೈತಿರ್ಬೇಕಾದ್ರೆ, ಇನ್ನೇನು ಮಾಡಲಿ ತಾತ, ಊಟಕ್ಕೆ ಕರೋಣ ಅಂತ ಬಂದೆ, ನೀವು ಬರಲ್ಲ ಅಂತ ಅಂದಮೇಲೆ ಮನೇಲಿ ಯಜಮಾನ ಸೀಟ್ ಖಾಲಿ ಇರಬಾರ್ದು, ಅದಕ್ಕೋಸ್ಕರ ನಾನೇ ಇನ್ಮೇಲೆ ಆ ಸೀಟಿಗೆ ಕೂತ್ಕೊಂಡು ನಾನೇ ಬಾಸ್ ಆಗ್ತೀನಿ ಅಂತ ಅಂದಾಗ, ಎಷ್ಟು ಧೈರ್ಯ ನಿನಗೆ, ನನ್ನ ಸೀಟ್ ಮೇಲೆ ಕೂರ್ತೀನಿ ಅಂತ ಹೇಳ್ತಿದೆಯಲ್ಲ ಅಂತ ಬೈತಾ ಇರ್ತಾನೆ. ಹಾಗೆ ಹೇಳೋದನ್ನೆಲ್ಲ ಸದ್ದು ಹೇಳ್ಬಿಟ್ಟು, ಅಜ್ಜಿ ನೋಡಜ್ಜಿ, ನಿಮ್ಮ ಯಜಮಾನ್ರನ್ನ ಕಳಿಸೋದೋ ಬಿಡೋದು ನಿಮ್ಮ ಇಷ್ಟ, ನಾನು ಹೋಗ್ತೀನಿ ಅಂತ ಹೋಗ್ತಾ ಇದ್ದೇನು, ಮತ್ತೆ ವಾಪಸ್ ಬರ್ತಾನೆ. ನೋಡಿ ತಾತ, ಡೋರ್ನ ಲಾಕ್ನ ಭದ್ರಾಗಿ ಹಾಕೊಳ್ಳಿ ಅಂತ ಅಂದಾಗ, ನಾನೇಕೋ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಏನು ಗೊತ್ತಾ, ಶಾರದವರು ಪರಿಮಳ ಘಮ ಘಮ ಅನ್ನೋ ರೀತಿ ಅಡುಗೆ ಮಾಡಿದ್ದಾರೆ, ಅದ್ರ ವಾಸನೆಗೆ ನಿಮ್ಮ ನಿರ್ಧಾರ ಬದಲಾದರೂ ಆಗ್ಬೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಡೋರ್ನ ಭದ್ರಾಗಿ ಹಾಕಿ ಅಂತ ಅಂದ್ಬಿಟ್ಟು ಹೇಳೋಗ್ತಿರ್ಬೇಕಾದ್ರೆ, ಇವನಿಗೆಲ್ಲ ತಲೆ ಕೆಟ್ಟಿದೆ ಅಂತ ತಾತ ಬೈತಾ ಇರ್ತಾರೆ. ಹಾಗೆ ಸಿದ್ದು ಊಟಕ್ಕಿಂತ ಡೈನಿಂಗ್ ಟೇಬಲ್ ಹತ್ರ ಬಂದಾಗ, ತಾತ ಬರಲಿಲ್ವಾ ಅಂತ ಶಾರದಾ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದಶರಥ ಹೇಳ್ತಾ ಇರ್ತಾನೆ, ಅಪ್ಪ ಬರಲಿಲ್ಲ ಅಂದರೆ ನಾನು ಊಟ ಮಾಡಲ್ಲ ಅಂತ ಎದ್ದೋಗ್ತಿರ್ಬೇಕಾದ್ರೆ, ಮಾವ ಎದ್ದೋಗ್ಬೇಡಿ, ತಾತ ಖಂಡಿತ ಬರ್ತಾರೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಖಂಡಿತ ಅವ್ರು ಬರಲ್ಲ, ನಿಮ್ಮ ತಾತ ಗಟ್ಟಿ ಮನುಷ್ಯ, ಒಂದ್ಸಲ ಡಿಸೈಡ್ ಮಾಡಿದರೆ ಮುಗೀತು, ಅವ್ರು ಬೇಕಾದರೆ ಬರಲ್ಲ ನೋಡು ಅಂದಾಗ, ಇಲ್ಲ ಅಜ್ಜಿ, ನೀವು ತಾತನ ಅರ್ಥನೇ ಮಾಡ್ಕೊಂಡಿಲ್ಲ, ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಖಂಡಿತ ಅವರು ಬರ್ತಾರೆ, ಬೇಕಾದರೆ ಕೌಂಟ್ ಡೌನ್ ಮಾಡಿ ಅಂತ ಅಂದಾಗ, ನಾನು ಕೌಂಟ್ ಮಾಡ್ತೀನಿ ಅಂತ ಈ ಕಡೆ ದೀಪು 10, 9, 8, 7, 6, 5, 4, 2, 3, 1 ಅಂತ ಅಂದ ತಕ್ಷಣ ಅಷ್ಟೊತ್ತಿಗೆ ತಾತ ಬಂದೇ ಬಿಡ್ತಾರೆ. ತಾತನ ನೋಡಿದ ತಕ್ಷಣ ಪ್ರತಿಯೊಬ್ಬರಿಗೂ ಸಹ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ತಾತ ಬಂದು ತನ್ನ ಸೀಟ್ ಮೇಲೆ ಕುತ್ಕೊಂಡು ಹೇಳ್ತಾ ಇರ್ತಾರೆ, ಇವನ್ ಬೆದರಿಕೆಗೆ ನಾನು ಊಟಕ್ಕೆ ಬಂದಿಲ್ಲ, ಇದು ನನ್ನ ಮನೆ, ನನಗೆ ಊಟ ಮಾಡೋ ಎಲ್ಲ ರೈಟ್ಸು ಇದೆ, ನನಗೆ ಮಾತ್ರ ಅಲ್ಲ ನಿಮಗೆಲ್ಲರೂ ಇದೆ, ದಯವಿಟ್ಟು ಎಲ್ಲರೂ ಊಟ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ತಾತ ಹಾಗಾದರೆ ಊಟ ಮಾಡೋಣ ಅಂತ ಅಂದಾಗ, ಹೌದು ಮಾಡಿ, ಏನು ನನಗೋಸ್ಕರ ನೀವು ಕಾಯೋದೇನು ಬೇಕಾಗಿಲ್ಲ, ಇಲ್ಲಿ ಯಾರು ಎದುರಿಸಿದ್ರು ಯಾರು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದಾಗ, ಶಾರದವ್ರೆ ಬಡಿಸಿ ಬೇಗ, ಇಲ್ಲಾಂದರೆ ತಣ್ಣಗಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರೆ, ವಿಮಲ ಕೋಪ ಮಾಡ್ಕೊಂಡು, ಯಾರೇನು ಬಡಿಸೋದು ಬೇಡ, ಅಲ್ಲಿ ತಂದಿಟ್ರೆ ಸಾಕು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅನಸೂಯ ಹೇಳ್ತಾ ಇರ್ತಾಳೆ, ಹೌದು ವಿಮಲಮ್ಮ, ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ, ಸಿದ್ಧಾರ್ಥ ಸರ್ ಪಕ್ಕ ಶಾರದಾ ಒಂದು ಚೇರ್ ಹಾಕ್ತೀನಿ, ನೀನು ಅಲ್ಲೇ ಕೂತ್ಕೊಂಡು ಊಟ ಮಾಡು ಅಂತ ಅಂದಾಗ, ಈ ಕಡೆ ಸಿದ್ದು ಖುಷಿ ಆಗ್ತಿದ್ರೆ ಶಾರದಾನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಆಗ ಮತ್ತೆ ಅನಸೂಯ ಕುತ್ಕೋ ನಾನೇ ಬಡಿಸ್ತೀನಿ ಅಂತ ಹೇಳ್ಬೇಕಾದ್ರೆ, ಬೇಡ ಅಮ್ಮ ನಾನೇ ಬಡಿಸ್ತೀನಿ ಅಂತ ಎಲ್ಲರಿಗೂ ಚಪಾತಿ, ಅನ್ನ, ಸಾಂಬಾರು, ಪಲ್ಯ ಎಲ್ಲನೂ ಬಡಿಸ್ಬೇಕಾದ್ರೆ ತುಂಬ ಖುಷಿಯಿಂದ ಎಲ್ಲರೂ ಊಟ ಮಾಡಿ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಅನಸೂಯ ದೀಪು ಆರತಿ ಹಾಗೆ ಸಿದ್ದು ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ, ಈ ಕಡೆ ದೀಪು ಒಂದು ಕತೆ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಒಂದೂರಲ್ಲಿ ಒಂದು ಜಂಪದ ಅಜ್ಜಿ ಇದ್ರಂತೆ, ಅವ್ರ ಹತ್ರ ಒಂದು ಕೋಳಿ ಇತ್ತಂತೆ, ಅದು ಪ್ರತಿನಿತ್ಯ ಕೂಗಿದ್ರೆ ಮಾತ್ರ ಬೆಳಕಾಗೋದು ಅಂತ ಅಜ್ಜಿ ಅಂದ್ಕೊಂಡಿದ್ರಂತೆ. ಹಾಗೆ ಎಲ್ಲರೂ ಕೂತು ಜಗಳ ಆಡ್ತಿದ್ರಂತೆ. ಒಂದಿನ ಕೋಳಿನ ಕಾಡಿಗೆ ಕರ್ಕೊಂಡು ಹೋಗಿದ್ರಂತೆ. ಅದು ಹೆಂಗೆ ಹಳ್ಳಿ ಜನ ಎಲ್ಲ ಎದ್ದಾಳ್ತಾರೆ ನಾನು ನೋಡ್ತೀನಿ ಅಂತ ಹೋಗಿದ್ರೆ, ಆ ಅಜ್ಜಿ ಬರೋದೊಳಗಡೆ ಎಲ್ಲ ಹಳ್ಳಿ ಜನ ಎದ್ದು ಕೆಲಸ ಮಾಡ್ತಿದ್ರಂತೆ ಅಂತ ಕತೆ ಹೇಳ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಪಾರಿಜಾತ ಬರ್ತಾ ಇರ್ತಾಳೆ. ಪಾರಿಜಾತನ ನೋಡಿ ಜಂಬದಜ್ಜಿ ಬರ್ತಾ ಇದೆ, ಸುಮ್ಮನೆ ಇರು ಅಂತ ಅಂದಾಗ, ಅಷ್ಟೊತ್ತಿಗೆ ಪಾರಿಜಾತ ಬಂದು ಸಿದ್ದು ಹತ್ರ ಹೇಳ್ತಾ ಇರ್ತಾಳೆ, ನೋಡ್ದ ಸಿದ್ದು, ನಾನೇ ಗೆದ್ದಿದ್ದು, ಈ ಮನೇಲಿ ನನ್ನ ಮಾತೆ ಕೇಳೋದು, ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲಾದರೂ ಊಟಕ್ಕೆ ಬಂದರು ಎಲ್ಲರೂ ಅಂತ ಹೇಳ್ತಾ ಇರಬೇಕಾದ್ರೆ,
ಈ ಕಡೆ ಸಿದ್ದು ಅನಸೂಯ ಹಾಗೆ ಆರತಿ ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಮತ್ತೆ ನಾನು ಅಂತಂದ್ರೆ ಏನು ಕಮ್ಮಿನಾ, ನಾನು ನೋಡು ಒಂದೇ ಒಂದು ಮಾತಿಗೆ ಎಲ್ಲರೂ ಸಹ ಬಂದ್ಬಿಟ್ರು. ಆದ್ರೆ ನೀನು ಶಾರದಾ ಜೊತೆ ಕುತ್ಕೊಂಡು ಊಟ ಮಾಡೋಕ್ಕಾಗಲಿಲ್ಲ, ನೀನೇ ಸೋತೆ ನಾನೇ ಗೆದ್ದೆ, ಯಾವತ್ತೂ ಸಹ ನೀವಿಬ್ಬರು ಖುಷಿಯಾಗಿರೋಕ್ಕಾಗಲ್ಲ, ಬಿಟ್ಬಿಡು, ಅವಳು ಯಾವತ್ತಿದ್ರು ಈ ಮನೆ ಕೆಲ್ಸ್ತಾಳೆ, ಅದು ನೀನು ನೆನಪಲ್ಲಿ ಇಟ್ಕೊ ಅಂತ ಸಿದ್ದುಗೆ ಹೇಳ್ತಾ ಇದ್ರೆ ಸಿದ್ರು ಮಾತ್ರ ಅವಳಿಗೆ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡ್ದಾ ನಿನ್ ಪಕ್ಕ ಕೂತಿದ್ದು ನನ್ನ ಗೋಲ್ಡಿ, ಅವಳಿಗೆ ಅಷ್ಟೇ ರೈಟ್ಸ್ ಇರೋದು, ಈ ಮನೆ ಮಹಾರಾಣಿ ಅವಳು, ಅವಳು ಹೇಳ್ದಂಗೆ ಇಲ್ಲೆಲ್ಲ ನಡೆಯೋದು ಅಂತ ಅನ್ಬೇಕಾದ್ರೆ ಮತ್ತೆ ಸಿದ್ದು ನಗಾಡ್ಕೊಂಡು, ನೀವು ತುಂಬ ಗ್ರೇಟ್ ಅಜ್ಜಿ, ಅವಾರ್ಡ್ ಗಿವರ್ಡ್ ಅಂತ ಇದ್ರೆ ಅದು ನಿಮಗೆ ಕೊಡಿಸ್ತಿದ್ದೆ, ಏನು ಮಾಡಲಿ, ಇಲ್ಲಿ ಯಾವ ಅವಾರ್ಡು ಇಲ್ಲ, ನಿಮ್ಮ ಸಹಕಾರ ಡೈಲಿ ಇದೇ ರೀತಿ ಇರಲಿ ಅಂತ ನಗಾಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಸಿದ್ದು ಹೋಗ್ತಾ ಇರ್ಬೇಕಾದ್ರೆ ಪಾರಿಜಾತ ತನ್ನಂತಾನೆ ಹೊಗಳ್ಕೊತಾ ಇರ್ತಾಳೆ, ಈ ಪಾರಿಜಾತ ಅಂದ್ರೇನು ಕಮ್ಮಿನ, ನನ್ನನ್ನು ಬಗ್ಸಕ್ ಬರ್ತಾನೆ, ನಾನು ಬಗ್ತೀನ, ಇಲ್ಲ ಇಲ್ಲ ನನಗೆ ನಾನೇ ಗೇಟು ಅಂತ ಅಂದ್ಬಿಟ್ಟು ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಇಲ್ಲ ಇಲ್ಲ ಅದು ಗೇಟಲ್ಲ ಗ್ರೇಟ್, ನನಗೆ ನಾನೇ ಗ್ರೇಟು ಅಂತ ಅನ್ಬೇಕಾದ್ರೆ ಈ ಮೂರು ಜನ ನಗ್ತಾ ಇರಬೇಕಾದ್ರೆ, ಏನು ನಾನೇನು ಜೋಕ್ ಮಾಡ್ತಾ ಇದ್ದೀನ, ಏನಕ್ಕೆ ನಗ್ತಾ ಇದ್ದೀರಿ ಅಂತ ಕೇಳ್ತಾ ಇರ್ತಾಳೆ. ಇಲ್ಲ ಮೇಡಮ್ ನೀವು ಜೋಕ್ ಮಾಡ್ತಿಲ್ಲ, ನೀವೇ ಒಂದು ಜೋಕರ್ ಅಂತ ಈ ಕಡೆ ಅನಸೂಯ ಹೇಳ್ತಿರ್ಬೇಕಾದ್ರೆ ಏನು ಹೇಳ್ತಿದೀಯ ಅಂತ ಕೋಪದಿಂದ ಕೇಳ್ತಾ ಇರ್ತಾಳೆ. ಹಾಗೆ ಆರತಿ ಹೇಳ್ತಾ ಇರ್ತಾಳೆ, ಅಜ್ಜಿ ದಡ್ಡಿ ಅಂದರೆ ದಡ್ಡಿ, ನೀವು ನಿಜವಾಗ್ಲೂ ದಡ್ಡಿ, ನಮ್ಮಣ್ಣ ವಿನ್ ಅದ ಅಂತ ಅಂದಾಗ ಏನು ಹೇಳ್ತಿದೀಯ ಆರತಿ ಅಂತ ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಅನಸೂಯ ಹೇಳ್ತಾ ಇರ್ತಾಳೆ, ಅಯ್ಯೋ ಸಿದ್ಧ ಸರ್ ಅವ್ರಿಗೆ ಶಾರದಾ ಜೊತೆ ಕೂತ್ಕೊಂಡು ಊಟ ಮಾಡೋದೆಲ್ಲ ಇಂಪಾರ್ಟೆಂಟ್ ಆಗಿದ್ದು, ಪೂಜೆ ಮುಗಿಸ್ಕೊಬಂದ್ಮೇಲೆ ಎಲ್ಲರೂ ಸಹ ತುಂಬ ಬೇಜಾರಾಗಿದ್ರು, ಎಲ್ಲರೂ ರೂಮ್ ಸೇರ್ಕೊಂಡಿದ್ರು, ಯಾರೂ ಊಟಕ್ಕೆ ಬರ್ತಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ನಿಮ್ಮನ್ನು ಯೂಸ್ ಮಾಡಿಕೊಂಡ್ರು, ಇದ್ರಲ್ಲಿ ಗೊತ್ತಾಗ್ಲಿಲ್ವಾ ಸಿದ್ಧ ಸರ್ರೇ ಗೆದ್ದಿದ್ದು ಅಂತ ಅನ್ಬೇಕಾದ್ರೆ ಪಾರಿಜಾತನಿಗೆ ಹೊಟ್ಟೆ ಉರಿತಾ ಇರುತ್ತೆ. ಆಗ ಆರತಿ ಬಂದು ಹೇಳ್ತಾ ಇರ್ತಾಳೆ, ನಮ್ಮಣ್ಣ ತುಂಬ ಅಂದರೆ ತುಂಬ ಇಂಟಲ್ಲಿದ್ದಾನೆ, ಅವನ ಮುಂದೆ ನೀವೇನು ಅಲ್ಲ, ಬಾ ದೀಪು ಆಟ ಆಡಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಪಾರಿಜಾತನಿಗೆ ಒಬ್ಬೊಬ್ಳಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ದೀಪು ಪುಟ್ಟ ಆಟ ಆಡ್ತಾ ಇರಬೇಕಾದ್ರೆ ಶಾರದಾ ಬರ್ತಾಳೆ, ನಾಳೆ ಸ್ಕೂಲ್ ಇದೆ ಮಲ್ಕೋ, ಏನಕ್ಕೆ ಇನ್ನೂ ಆಟ ಆಡ್ತಿದ್ಯಾ ಅಂತ ಅನ್ಬೇಕಾದ್ರೆ ಅಮ್ಮ ನಿನ್ನ ಹತ್ರ ಒಂದು ಏನೋ ಕೇಳಲ್ಲ ಅಂತ ಅನ್ಬೇಕಾದ್ರೆ ಅದೇನು ಕೇಳು ಅಂತ ಹೇಳ್ತಾ ಇರ್ತಾಳೆ. ನಾವು ಏನು ಗೊತ್ತಮ್ಮ, ನಾಳೆ ನನ್ನನ್ನು ಸ್ಕೂಲಿಗೆ ಬಿಡೋಕ್ಕೆ ನೀನು ಮತ್ತು ಅಪ್ಪ ಇಬ್ಬರು ಜೊತೆಲೇ ಬನ್ನಿ, ನಮ್ಮ ಟೀಚರ್ಸ್ಗೆ ಹಾಗೆ ಫ್ರೆಂಡ್ಸಿಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಂತ ಅಂದಾಗ, ಏನು ಬೇಕಾಗಿಲ್ಲ, ನಿನ್ನ ಫ್ರೆಂಡ್ಸು ಹಾಗೆ ಟೀಚರ್ಸ್ ಎಲ್ಲ ನನಗೆ ಪರಿಚಯ ಇದ್ದಾರೆ, ಮತ್ತೇನು ಹೊಸ್ದಾಗಿ ನೀನು ಮಾಡ್ಕೊಳ್ಳೋದು ಬೇಡ, ಇವಾಗ ಮಲ್ಕೋ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಮಲ್ಕೋತೀನಿ, ನೀನು ಒಂದು ಕತೆ ಹೇಳಿದರೆ ಮಲ್ಕೋತೀನಿ ಅಂತ ಅಂದಾಗ ಭೀಷ್ಮನ ಕತೆ ಹೇಳ್ತೀನಿ ಮಲ್ಕೋ ಅಂತ ಹಾಗೆ ಮಲಗಿಸ್ಕೊಂಡು ಕತೆ ಹೇಳ್ತಿರ್ಬೇಕಾದ್ರೆ ಅವಳಿಗೆ ಒಂದು ಪ್ರಾಜೆಕ್ಟು ನೆನಪಾಗುತ್ತೆ. ಅಯ್ಯೋ ಅಮ್ಮ, ಮೇಡಮ್ ನನಗೆ ಪ್ರಾಜೆಕ್ಟ್ ಹೇಳಿದರು, ಸೇವ್ ವಾಟರ್ ಬಗ್ಗೆ ಹೇಳಿದರು, ಆದರೆ ನಾನು ಮರ್ತೇ ಬಿಟ್ಟೆ, ನಾನೇನಾದರೂ ಪ್ರಾಜೆಕ್ಟ್ ಮಾಡಲಿಲ್ಲ ಅಂತ ಅಂದರೆ ಹೊರಗಡೆ ನಿಲ್ಲಿಸ್ತಾರೆ, ಏನು ಮಾಡಲಿ ಅಮ್ಮ ಅಂತ ಅಳ್ತಾ ಇರಬೇಕಾದ್ರೆ, ಅಳ್ಬೇಡಕ್ಕಂತ ಇನ್ನೂ ಬೇಜಾನ್ ಟೈಮ್ ಇದೆ, ನಾನು ನೀನು ಇಬ್ಬರು ಕೂತ್ಕೊಂಡು ಪ್ರಾಜೆಕ್ಟ್ ಮಾಡೋಣ ಬಿಡು ಅಂತ ಅಂದಾಗ, ಮಾಡ್ಬೋದಮ್ಮ, ಆದರೆ ಸ್ಕೆಚ್ ಪೆನ್ನು ಕಾರ್ಬೋರ್ಡ್ ಶೀಟು ಏನೂ ಇಲ್ಲ ಅಮ್ಮ ಅಂತ ಅನ್ಬೇಕಾದ್ರೆ ಏನು ಮಾಡೋದು, ಕತ್ಲೆ ಬೇರೆ ಆಗಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಬರ್ತಾನೆ, ದೀಪು ಪುಟ್ಟ ನೀನು ಇಂಗ್ಲೀಷ್ ಹೋಮ್ವರ್ಕ್ನ ನೀನು ನನ್ನ ರೂಮಲ್ಲೇ ಬಿಟ್ಟಿದ್ಯಾ ತಗೋ ಅಂತ ಅಂದ್ಬಿಟ್ಟು ಕೊಟ್ಟು ಹೋಗ್ತಿರ್ಬೇಕಾದ್ರೆ, ಏನೋ ಕಾರ್ಬೋರ್ಡ್ ಶೀಟ್ ಅಂತ ಹೇಳ್ತಿದ್ದೆಲ್ಲ ಏನಕ್ಕೆ ಇಷ್ಟು ಬೇಜಾರಾಗಿದೆಯಾ ಅಂತ ಕೇಳ್ತಾ ಇರ್ತಾನೆ. ಏನು ಗೊತ್ತಪ್ಪ, ನಾಳೆ ನನಗೆ ಪ್ರಾಜೆಕ್ಟ್ ಇದೆ, ಆದರೆ ನಾನು ಮರ್ತಿದ್ದೆ ಸೇವ್ ವಾಟರ್ ಬಗ್ಗೆ ಮಾಡೋಕ್ಕೆ ಅಂತ ಮೇಡಮ್ ಹೇಳಿದರು, ನಾನೇನಾದರೂ ಮಾಡ್ಕೊಂಡು ಹೋಗಲಿಲ್ಲ ಅಂತ ಅಂದರೆ ನಾಳೆ ಹೊರಗಡೆ ನಿಲ್ಲಿಸ್ತಾರೆ, ಏನು ಮಾಡಲಿ ಅಂತ ಅನ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡ, ಆನ್ಲೈನ್ ಇದೆ ಅಲ್ವಾ, ಆನ್ಲೈನಲ್ಲೇ ಆರ್ಡ್ರ್ ಮಾಡ್ತೀನಿ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಮಂಚದ ಮೇಲೆ ಕುತ್ಕೊಂಡ ತಕ್ಷಣ ಶಾರದಾ ಎದ್ದು ನಿಂತ್ಕೊಬಿಡ್ತಾಳೆ. ಹಾಗೆ ನೋಡು ಇದು ಚೆನ್ನಾಗಿದೆ ಅಲ್ವಾ, ಇದು ಚೆನ್ನಾಗಿದೆ ಅಂತ ಬುಕ್ ಮಾಡ್ತಿರ್ಬೇಕಾದ್ರೆ, ಏನಪ್ಪ ಇದಕ್ಕೆಲ್ಲ ₹500 ಆಗುತ್ತಾ ಅಂತ ಅಂದಾಗ ಶಾರದನಿಗೂ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಸರ್, ₹50 ಸಿಗೋ ಸ್ಕೆಚ್ ಪೆನ್ನು ಹಾಗೆ ಕಾರ್ಬೋ ಶೀಟ್ ಎಲ್ಲ ₹500 ಅಂತ ಅಂದಾಗ, ಹೌದು ಇದು ಒಳ್ಳೆ ಸ್ಕೆಚ್ ಪೆನ್ನು, ಜೊತೆಗೆ ಡೆಲಿವರಿ ಚಾರ್ಜಸ್ ಎಲ್ಲ ಇರುತ್ತೆ, ಇಷ್ಟೊತ್ತಿನಲ್ಲೆಲ್ಲ ಕೊಡಬೇಕಲ್ಲ, ಅದಕ್ಕೆ ಡೆಲಿವರಿ ಚಾರ್ಜಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಅಂದಾಗ, ಏನು ಬೇಡ ದುಡ್ಡಿದೆ ಅಂತ ಅಂದ್ಬಿಟ್ಟು ಹೆಂಗೆಂಗೋ ನಾವು ವ್ಯರ್ಥ ಮಾಡೋದಲ್ಲ, ಒಂದೊಂದು ರೂಪಾಯಿಗೂ ಬೆಲೆ ಇದೆ, ನೀವು ನೋಡಿದರೆ ₹50 ಆಗೋ ಕೆಲಸನ ₹500 ಮಾಡ್ತಾ ಇದ್ದೀರಾ, ಇಲ್ಲೇ ಪಕ್ಕದಲ್ಲಿ ಅಂಗಡಿ ಇದೆ, ನಾನೇ ಹೋಗಿ ಎಲ್ಲ ತೊಗೊಬರ್ತೀನಿ, ದುಡ್ಡನ್ನ ಉಳಿತಾಯ ಮಾಡಬೇಕು ಸರ್, ನಾಳೆ ಮಕ್ಕಳು ನಮ್ಮ ಥರ ಬುದ್ಧಿ ಕಲ್ತು ಬಿಡ್ತಾರೆ ಆಮೇಲೆ ಅಂತ ಬೈಕೊಂಡು ತೊಗೊಬರೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ, ಸಿದ್ದು ಶಾರದವರೇ ಒಬ್ಬರೇ ಹೋಗ್ಬೇಡಿ, ಕತ್ಲಾಗಿದೆ, ನಾನೇ ಬೇಕಾದರೆ ತಂದ್ಕೊಡ್ತೀನಿ ಅಂತ ಹಿಂದೆ ಕೂತ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಶಾರದಾ ಹೋಗ್ತಾ ಇರಬೇಕಾದ್ರೆ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಇಷ್ಟು ಕತ್ಲಲ್ಲಿ ಒಬ್ಬರೇ ಹೋಗ್ತಿದ್ದೀರಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ, ನಿಮ್ಮ ಗಂಡನಾಗಿ ಬೇಡ ಅಂತಂದ್ರೂ ಒಬ್ಬ ಮನುಷ್ಯನಾಗಿ ನಿಮ್ಮ ಜೊತೆ ನಾನು ಹೆಜ್ಜೆ ಇಡ್ಬೋದಲ್ವಾ ಅಂತ ಅಂದಾಗ, ನೀವ್ಯಾಕೆ ಸರ್ ಬಂದ್ರಿ ಅಂತ ಕೂಗಾಡ್ತಾ ಇರ್ತಾಳೆ. ಪರವಾಗಿಲ್ಲ ಬನ್ನಿ ಶಾರದವ್ರೆ ಅಂತ ಅಂದಾಗ, ವಿಧಿ ಇಲ್ದಲೇ ಬರ್ತಾ ಇರಬೇಕಾದ್ರೆ ಸಿದ್ದು ಮಾತ್ರ ತುಂಬ ಖುಷಿಯಿಂದ ಸಾಂಗ್ ಆಡ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಕೋಪ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಆ ಕಡೆ ಈ ಕಡೆ ನೋಡ್ತಾ ಇರಬೇಕಾದ್ರೆ ಟ್ರಾಫಿಕ್ ಫುಲ್ ಜಾಮ್ ಆಗಿರಬೇಕಾದ್ರೆ ರೋಡ್ ಕ್ರಾಸ್ ಮಾಡೋಕ್ಕೆ ಹೆದರ್ಕೋತಾ ಇರ್ತಾಳೆ. ನಾನಿರಬೇಕಾದ್ರೆ ನೀವ್ಯಾಕೆ ಚಿಂತೆ ಮಾಡ್ತೀರಾ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಗುರಾಯಿಸ್ತಾ ಇರ್ತಾಳೆ. ಆಯಿತು ಬಿಡಿ, ನಾನು ನಿಮ್ಮನ್ನು ಕೈ ಹಿಡ್ಕೊಳ್ಳಲ್ಲ, ನಾನು ನಿಮ್ಮ ಮುಂದೆ ಹೋಗ್ತಾ ಇರ್ತೀನಿ, ನೀವು ನಿಧಾನಕ್ಕೆ ಹಿಂದೆ ಬನ್ನಿ ಅಂತ
ರೋಡ್ ಕ್ರಾಸ್ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಒಬ್ಬರು ಕಾರ್ ತಂದು ನಿಲ್ಲಿಸ್ಬಿಡ್ತಾರೆ. ಎದ್ರುಕೊಬಿಟ್ಟು ಹಾಗೆ ಸಿದ್ದು ಕೈನ ಹಿಡ್ಕೊಂಡ ತಕ್ಷಣ ಸಿದ್ದುಗೆ ಮಾತ್ರ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ. ಹಾಗೆ ಬನ್ನಿ ಅಂತ ಕರ್ಕೊಬಂದು ಹೇಳ್ತಾ ಇರ್ತಾನೆ. ಅಲ್ಲ ಶಾರದವ್ರೆ, ನಾನೇನಾದರೂ ಕೈ ಹಿಡ್ಕೊಂಡ್ರೆ ನನ್ನ ಮೇಲೆ ಗುರಾಯಿಸ್ತೀರಾ, ಹಾಗೆ ಕೋಪ ಮಾಡಿಕೊಂಡು ಬೈತೀರಾ? ನೀವು ಮಾಡ್ತಾ ಇರೋದು ಸರಿನಾ? ನನಗೆ ಇವಾಗ ಚೆನ್ನಾಗಿ ಅರ್ಥ ಆಯಿತು ನಿಮಗೆ ಯಾಕೆ ಕೋಪ ಬರುತ್ತೆ ಅಂತ. ನಾನು ಕೈ ಹಿಡ್ಕೋಬಾರ್ದು, ನೀವು ಹಿಡ್ಕೋಬೋದಲ್ವಾ? ನನಗಂತೂ ತುಂಬ ಖುಷಿ ಆಯಿತು ಅಂತ ಅನ್ಬೇಕಾದ್ರೆ, ಆ ಥರ ಏನಿಲ್ಲ ಸರ್, ಕಾರು ಸಡನ್ನಾಗಿ ಬಂತಲ್ಲ ಅದಕ್ಕೆ ನಾನು ನಿಮ್ಮನ್ನ ಹಿಡ್ಕೊಂಡೆ, ಅದನ್ನೇ ಏನು ನೀವು ಈ ಥರ ಮಾತಾಡ್ತೀರಾ ಅಂತ ಬೈಕೊಂಡು ಈ ಕಡೆ ಅಂಗಡಿ ಹತ್ರ ಬಂದೇ ಬಿಡ್ತಾಳೆ. ಬಂದ್ಬಿಟ್ಟು ಬಣ್ಣದ ಪೆನ್ಸಿಲ್ ಕೊಡಿ, ಹಾಗೆ ಕಾರ್ಬೋ ಶೀಟು, ಹಳದಿ, ಹಸಿರು, ವೈಟ್ ಕಲರ್ ಎಲ್ಲ ಕೊಡಿ ಅಂತ ತಗೋತಿರ್ಬೇಕಾದ್ರೆ ಒಂದು ಚಿಕ್ಕ ಡೈರಿನ ನೋಡ್ತಾಳೆ. ಆ ಡೈರಿನ ನೋಡಿಬಿಟ್ಟು ಈ ಬುಕ್ ನೋಡಿದರೆ ನನಗೆ ತುಂಬ ಆಸೆ ಬರ್ತಾ ಇದೆ, ಏನೇನೋ ಬರಿಬೇಕು ಅಂತ ಅನ್ನಿಸ್ತಿದೆ, ಆದರೆ ನನಗಿದು ಬರೆಯೋಕ್ಕೆಲ್ಲ ಆಗಲ್ಲ, ನನ್ನ ಕನಸೆಲ್ಲ ನನಸು ಮಾಡೋದು ನನ್ನ ಮಗಳ ಕೈಲಿದೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಿದ್ದು ಅವಳನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಹಾಗೆ ಶಾರದಾ ಡೈರಿ ನೋಡ್ತಿರ್ಬೇಕಾದ್ರೆ, ಈ ಡೈರಿ ತುಂಬ ಚೆನ್ನಾಗಿದೆ, ನಿಮಗೆ ಬೇಕಾದರೆ ತಗೊಳ್ಳಿ ಅಂತ ಅಂದಾಗ, ಇಲ್ಲ ನಾನೇನಾದರೂ ಸ್ಕೂಲಿಗೆ ಹೋಗ್ತೀನಾ, ಬೇಡ ಸರ್ ಅಂತ ಅನ್ಬೇಕಾದ್ರೆ, ನೋಡಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬೆಸ್ಟ್ ಫ್ರೆಂಡ್ ಅಂತ ಇರ್ತಾರೆ, ಒಂದು ವೇಳೆ ಇಲ್ಲ ಅಂತ ಅಂದರೆ ಈ ಡೈರಿನ ಬೆಸ್ಟ್ ಫ್ರೆಂಡ್ ಅನ್ಕೋಬೇಕು, ತನ್ನ ಜೀವನದಲ್ಲಿ ಏನೇ ಆದರೂ ಈ ಡೈರಿಲಿ ಬರೀತಾರೆ, ಒಂಥರ ಸಮಾಧಾನ ಸಿಗುತ್ತೆ ಅಂತ ಅಂದಾಗ, ನಂಬಿಕೆ ದ್ರೋಹ ಮಾಡ್ತಾರೆ, ನಾವು ಇಷ್ಟಪಟ್ಟವ್ರೆ ನಂಬಿಕೆ ದ್ರೋಹ ಮಾಡಬೇಕಾದ್ರೆ ಈ ಡೈರಿ ಬರ್ತಿದ್ದೆಲ್ಲ ಹಾಳೆ ಹರಿದೋಗುತ್ತೆ, ಅಂಥದ್ರಲ್ಲಿ ಏನು ನಾವು ನಂಬಿಕೆ ಆತ್ಮವಿಶ್ವಾಸ ಇಡೋದು ಹೇಳಿ ಅಂತ ಅಂದಾಗ ಸಿದ್ದಕ್ಕೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಅಂಗಡಿಯವರು ಕಾರ್ಬೋರ್ಡ್ ಶೀಟು ಸ್ಕೆಚ್ ಪೆನ್ ಎಲ್ಲ ಕೊಟ್ಬಿಟ್ಟು, ಮೇಡಮ್ 80 ರುಪೀಸ್ ಆಯಿತು ಅಂತ ಅಂದಾಗ, ತಗೊಳ್ಳಿ ಅಂತ ಶಾರದಾ 100 ರುಪೀಸ್ ಕೊಡೋಕೆ ಹೋಗ್ತಾಳೆ. ಅವ್ರನ್ನ ತಗೋಬೇಡಿ, ನಾನು ತಗೊಳ್ಳಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ನೀವು ಯಾಕೆ ಕೊಡ್ತೀರಾ ಅಂತ ಕೇಳ್ತಾ ಇರ್ತಾಳೆ. ನಾನು ಅವರಪ್ಪ ಅದಕ್ಕೋಸ್ಕರ ಕೊಡ್ತೀನಿ ಅಂದಾಗ, ನಾನು ಅವರಮ್ಮ ನನ್ನ ಮಗಳವಳು ಅದಕ್ಕೆ ನಾನು ಕೊಡ್ತೀನಿ ಅಂತ ಇಬ್ಬರು ಜಗಳಾಡ್ತಿರ್ಬೇಕಾದ್ರೆ ಅಂಗಡಿಯವರು ಹೇಳ್ತಾ ಇರ್ತಾರೆ, ಯಾಕೆ ಸರ್ ಇಬ್ಬರು ಕಿತ್ತಾಡ್ತೀರಾ, ಗಂಡ ಹೆಂಡತಿ ಜಗಳನ ಮನೇಲಿ ಇಟ್ಕೊಳ್ಳಿ, ನೀವಿಬ್ಬರು ಅಪ್ಪ ಅಮ್ಮ ಅಂತ ಅಂದಮೇಲೆ ಒಂದು ಕೆಲಸ ಮಾಡಿ, ಇಬ್ಬರು 40 ರುಪೀಸ್ನ ಕೊಟ್ಬಿಡಿ, ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ಬಿಟ್ಟು ಇಬ್ಬರ ಹತ್ರನೂ 100 ರುಪೀಸ್ ತಗೊಂಡು ಚೇಂಜ್ ಕೊಟ್ಟು ಕಳಿಸ್ತಾ ಇರ್ತಾನೆ. ಆಗ ಇಬ್ಬರು ಸಹ ಖುಷಿಯಿಂದ ಮನೆ ಕಡೆ ಬರ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.